ಇತ್ತೀಚೆಗೆ ವಿನಯ್ ಕುಲಕರ್ಣಿ ಅವರಿಗೆ ಜೀವಾವಧಿ ಶಿಕ್ಷೆ ವಿಧಿಸಿರುವ ಘಟನೆ ರಾಜ್ಯದ ರಾಜಕೀಯ ವಲಯದಲ್ಲೇ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಆಡಳಿತದಲ್ಲಿರುವ ಕಾಂಗ್ರೆಸ್ ಪಕ್ಷದ ಶಾಸಕರಿಗೆ ಇಷ್ಟು ಕಠಿಣ ಶಿಕ್ಷೆ ಆಗಿದೆ ಅಂದ್ರೆ ಕಾನೂನು ವಿಚಾರದಲ್ಲಿ ಯಾರಿಗೂ ರಿಯಾಯಿತಿ ಇಲ್ಲ ಅನ್ನೋ ಸಂದೇಶ ಹೋಗಿದೆ. ಇದೇ ಬೆಳವಣಿಗೆ ಈಗ ದರ್ಶನ್ ಅವರಿಗೆ ಒಳಗೊಳಗೆ ಚಿಂತೆ ಹುಟ್ಟಿಸಿದ್ದೇ ಇರಬಹುದು ಅಂತ ಹೇಳಲಾಗುತ್ತಿದೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಜೈಲು ಸೇರಿರುವ ದರ್ಶನ್ ಪರ ಅಭಿಮಾನಿಗಳು ಇನ್ನೂ ಕೂಡ ದೇವಾಲಯಗಳಲ್ಲಿ ಪೂಜೆ, ಪ್ರಾರ್ಥನೆ ಮಾಡ್ತಾ ನಮ್ಮ ನಟ ಬೇಗ ಹೊರಗೆ ಬರ್ಲಿ ಅಂತ ಕಾಯ್ತಾ ಇದ್ದಾರೆ. ಈ ನಡುವೆ ದರ್ಶನ್ ಇದೀಗ 2ನೇ ಬಾರಿ ಜಾಮೀನಿಗಾಗಿ ಸುಪ್ರೀಂ ಕೋರ್ಟ್ ಮೆಟ್ಲೇರಿದ್ದು ಪ್ರಕರಣ ಮತ್ತೆ ಹೊಸ ತಿರುವು ಪಡೆದುಕೊಂಡಿದೆ. ಹಿರಿಯ ವಕೀಲ ಮುಕುಲ್ ರೋಹ್ತಗಿ ಅವರ ಕಚೇರಿಯಿಂದ ದರ್ಶನ್ ಪರ ಜಾಮೀನು ಅರ್ಜಿ ಸಲ್ಲಿಕೆಯಾಗಿದೆ. ಸುಮಾರು 8 ತಿಂಗಳ ಕಾಲ ಜೈಲಿನಲ್ಲಿ ಇದ್ದ ನಂತರ ಈ ಅರ್ಜಿ ಹಾಕಲಾಗಿದ್ದು ಮೇ 4ರಂದು ವಿಚಾರಣೆಗೆ ದಿನಾಂಕ ಫಿಕ್ಸ್ ಆಗಿದೆ. ಜಾಮೀನು ಅರ್ಜಿಯಲ್ಲಿ ಪ್ರಮುಖವಾಗಿ ಹೇಳಿರುವುದು ಏನಂದ್ರೆ, ಪ್ರಕರಣದ ಟ್ರಯಲ್ ಪ್ರಾರಂಭವಾಗಿದೆ ಸರಿ, ಆದರೆ ಸಾಕ್ಷಿಗಳ ವಿಚಾರಣೆ ತುಂಬಾ ನಿಧಾನವಾಗಿ ನಡೆಯುತ್ತಿದೆ. ಇಷ್ಟು ದಿನದಲ್ಲಿ ಕೇವಲ 15 ಸಾಕ್ಷಿಗಳನ್ನಷ್ಟೇ ವಿಚಾರಣೆ ಮಾಡಲಾಗಿದೆ. ಆದರೆ ಒಟ್ಟು ಸಾಕ್ಷಿಗಳು 273 ಇದ್ದಾರೆ. ಇದೇ ವೇಗದಲ್ಲಿ ಹೋದ್ರೆ ಟ್ರಯಲ್ ಮುಗಿಯೋದಕ್ಕೆ ವರ್ಷಗಳೇ ಬೇಕಾಗಬಹುದು. ಹೀಗಾಗಿ ನಾನು ಟ್ರಯಲ್ಗೆ ಸಹಕರಿಸ್ತೀನಿ, ಆದ್ದರಿಂದ ಜಾಮೀನು ಕೊಡಬೇಕು ಅಂತ ಮನವಿ ಮಾಡಲಾಗಿದೆ. ಆದ್ರೆ ಈ ಪ್ರಕರಣದಲ್ಲಿ ವಿಳಂಬಕ್ಕೆ ಕಾರಣ ಯಾರಪ್ಪ ಅನ್ನೋದ್ರ ಬಗ್ಗೆ ಬೇರೆ ಒಂದು ಅಂಶವೂ ಇದೆ. ಟ್ರಯಲ್ ನಡೆಯೋ ಸಮಯದಲ್ಲಿ ಆರೋಪಿಗಳಿಂದಲೇ ಹಲವಾರು ಅರ್ಜಿಗಳು ಹಾಕಲಾಗಿದೆ. ಹಾಸಿಗೆ ದಿಂಬು ಕೊಡಬೇಕು, ಮನೆ ಊಟ ಕೊಡಬೇಕು, ಓಪನ್ ಕೋರ್ಟ್ನಲ್ಲಿ ಹಾಜರುಪಡಿಸಬೇಕು, ಕುಟುಂಬದವರನ್ನ ಪ್ರತ್ಯೇಕವಾಗಿ ಭೇಟಿಯಾಗಲು ಅವಕಾಶ ಕೊಡಬೇಕು ಅನ್ನೋ ಬೇಡಿಕೆಗಳಿಂದ ಹಿಡಿದು ತನಿಖಾಧಿಕಾರಿಗಳು ಸುಳ್ಳು ಹೇಳಿದ್ದಾರೆ ಅಂತ ಆರೋಪಿಸುವ ಮಟ್ಟದ ಅರ್ಜಿಗಳು ಸಲ್ಲಿಕೆಯಾಗಿವೆ. ಮೊಬೈಲ್ ಸೀಸ್ ಮಾಡಿದ ವೇಳೆ ಕೊಠಡಿಯ ಟೈಲ್ಸ್ ಬದಲಾಯಿಸಲಾಗಿದೆ ಅಂತ ಹೇಳಿ ಕೂಡ ಅರ್ಜಿ ಹಾಕಲಾಗಿದೆ. ಒಟ್ಟಾರೆ 8 ತಿಂಗಳಲ್ಲಿ 7ಕ್ಕೂ ಹೆಚ್ಚು ಪ್ರತ್ಯೇಕ ಅರ್ಜಿಗಳು ಸಲ್ಲಿಕೆಯಾಗಿದ್ದು ಇದೇ ಟ್ರಯಲ್ ನಿಧಾನಗತಿಗೆ ಕಾರಣ ಅಂತ ಪ್ರಾಸಿಕ್ಯೂಷನ್ ವಾದ ಮಾಡುವ ಸಾಧ್ಯತೆ ಇದೆ. ಇದನ್ ಬಿಟ್ರೆ ಇದೇ ಪ್ರಕರಣದಲ್ಲಿ ಆಗಸ್ಟ್ 14ರಂದು ಸುಪ್ರೀಂ ಕೋರ್ಟ್ ಜಾಮೀನು ರದ್ದು ಮಾಡಿ ತಕ್ಷಣ ಶರಣಾಗಬೇಕು ಅಂತ ಹೇಳಿದ್ದೆ ದೊಡ್ಡ ವಿಷಯ. ಆ ಆದೇಶದ ಬಳಿಕ ದರ್ಶನ್ ಜೈಲು ಸೇರಿದ್ರು. ಈಗ ಮತ್ತೆ ಮಧ್ಯಂತರ ಜಾಮೀನು ಕೋರಿ ಬಂದಿದ್ದಾರೆ ಅಂದ್ರೆ ನ್ಯಾಯಾಲಯ ಈ ಬಾರಿ ತುಂಬಾ ಎಚ್ಚರಿಕೆಯಿಂದಲೇ ವಿಚಾರಿಸೋ ಸಾಧ್ಯತೆ ಇದೆ. ಸಾಮಾನ್ಯವಾಗಿ ಒಂದು ಬಾರಿ ಜಾಮೀನು ರದ್ದಾಗಿದ್ಮೇಲೆ ಮತ್ತೆ ಜಾಮೀನು ಪಡೆಯೋದು ಅಷ್ಟು ಸುಲಭ ಅಲ್ಲ. ಒಟ್ಟಾರೆ ನೋಡಿದ್ರೆ ದರ್ಶನ್ ಪರ ಇರುವ ಪ್ಲಸ್ ಪಾಯಿಂಟ್ ಏನಂದ್ರೆ ಟ್ರಯಲ್ ವಿಳಂಬವಾಗ್ತಿದೆ ಅನ್ನೋ ವಾದ. ಇದು ಕೆಲವೊಮ್ಮೆ ಕೋರ್ಟ್ ಗಮನಕ್ಕೆ ಬರುತ್ತೆ, ವಿಶೇಷವಾಗಿ ಸಾಕ್ಷಿಗಳ ಸಂಖ್ಯೆ ಜಾಸ್ತಿ ಇದ್ದಾಗ. ಆದ್ರೆ ಮೈನಸ್ ಪಾಯಿಂಟ್ಗಳು ಕಡಿಮೆ ಇಲ್ಲ. ಗಂಭೀರ ಆರೋಪ, ಮೊದಲೇ ಜಾಮೀನು ರದ್ದಾಗಿರೋದು ಮತ್ತು ಟ್ರಯಲ್ ವಿಳಂಬಕ್ಕೆ ಆರೋಪಿಗಳ ಅರ್ಜಿಗಳೂ ಕಾರಣ ಅನ್ನೋ ವಾದ. ಈ ಎಲ್ಲ ಅಂಶಗಳನ್ನ ತೂಗಿ ನೋಡಿದ್ರೆ ದರ್ಶನ್ ಅವರಿಗೆ ಜಾಮೀನು ಸಿಗೋ ಸಾಧ್ಯತೆ ಮಧ್ಯಮ ಮಟ್ಟದಲ್ಲಿ ಇದೆ ಅಂತ ಹೇಳ್ಬೋದು. ಅಂದ್ರೆ ಸಂಪೂರ್ಣವಾಗಿ ತಳ್ಳಿಹಾಕಲಾಗೋದಿಲ್ಲ, ಆದರೆ ಸುಲಭವಾಗಿ ಸಿಗುತ್ತೆ ಅನ್ನೋ ಗ್ಯಾರಂಟಿಯೂ ಇಲ್ಲ. ಇದೀಗ ಎಲ್ಲರ ಗಮನವೇ 4ರತ್ತ ನೆಟ್ಟಿದೆ. ಅಭಿಮಾನಿಗಳು ದೇವರ ಮೇಲೆ ಭರವಸೆ ಇಟ್ಟು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಕಾನೂನು ತನ್ನ ದಾರಿಯಲ್ಲಿ ಸಾಗ್ತಿದೆ. ಕೋರ್ಟ್ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋದು ಈಗ ಸಾಕಷ್ಟು ಕುತೂಹಲ ಮೂಡಿಸಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.